ಸರ್ವರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಂಜುಳಾ HC. ಈಗ ಎಲ್ಲರಿಗೂ ಕಂಪ್ಯೂಟರ್ ಜ್ಞಾನದ ಅವಶ್ಯಕತೆ ಇರುವುದರಿಂದ ಯೂಟ್ಯೂಬ್ ಚಾನಲ್ ಮೂಲಕ ತಮ್ಮೆಲ್ಲರಿಗೂ ಕನ್ನಡದಲ್ಲಿ ಕಂಪ್ಯೂಟರ್ ಜ್ಞಾನವನ್ನು ಹೇಳಿಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಮೊದಲನೇದಾಗಿ ತಮಗೆ ಕಂಪ್ಯೂಟರ್ ಬಗ್ಗೆ ಪರಿಚಯ ಮಾಡಿಸ್ತೇನೆ. ಮೊದಲಿದು ಮಾನಿಟರ್, ನೆಕ್ಸ್ಟ್ ಇದು CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು CPU ಇದೆಯಲ್ಲ, ಬ್ರೈನ್ ಆಫ್ ಕಂಪ್ಯೂಟರ್. ನೆಕ್ಸ್ಟ್ ಇದು ಕೀಬೋರ್ಡ್ ಒಳಗೆ 104 ಕೀಸ್ಗಳು ಇರ್ತವೆ. ನೆಕ್ಸ್ಟ್ ಇದು ಮೌಸ್ ಅಂದರೆ ನಾವು ಈ ಮಾನಿಟರ್ ಒಳಗೆ ಏನು ಟೈಪ್ ಮಾಡಿರ್ತೀವಲ್ಲ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಮೌಸ್ ಉಪಯೋಗಿಸ್ತೀವಿ. ಇದರೊಳಗೆ ರೈಟ್ ಕ್ಲಿಕ್ ಇರುತ್ತೆ, ನೆಕ್ಸ್ಟ್ ಲೆಫ್ಟ್ ಕ್ಲಿಕ್ ಇರುತ್ತೆ. ನೆಕ್ಸ್ಟ್ ಕೀಬೋರ್ಡ್ ಒಳಗೆ F1 ಇಂದ F12 ವರೆಗೂ ಇವು ಸ್ಪೆಷಲ್ ಕೀಸ್ಗಳಿರ್ತವೆ. ನೆಕ್ಸ್ಟ್ ಇದು ನಂಬರ್ಸ್, 1 ಇಂದ 0 ವರೆಗೂ ನಂಬರ್ಸ್ಗಳಿರ್ತವೆ. ನೆಕ್ಸ್ಟ್ ಆಲ್ಫಾಬೆಟ್ಸ್, A ಇಂದ Z ವರೆಗೂ ಆಲ್ಫಾಬೆಟ್ಸ್ ಕೀಗಳು ಇರ್ತವೆ. ನೆಕ್ಸ್ಟ್ ಇದು ಟ್ಯಾಬ್. ನೆಕ್ಸ್ಟ್ ಇದು ಕ್ಯಾಪ್ಸ್ ಲಾಕ್ ಅಂದರೆ ನಾವೇನೇ ಮಾನಿಟರ್ ಒಳಗೆ ಕೀಬೋರ್ಡಿಂದ ಟೈಪ್ ಮಾಡಿದಾಗ ಕ್ಯಾಪ್ಸ್ ಲಾಕ್ ಆನ್ ಮಾಡಿದಾಗ ಇದರೊಳಗೆ ಕ್ಯಾಪಿಟಲ್ ಲೆಟರ್ಗಳು ಮಾತ್ರ ಬರ್ತವೆ ನಾವೇನೇ ಟೈಪ್ ಮಾಡಿದ್ರು. ನೆಕ್ಸ್ಟ್ ಈ ಕ್ಯಾಪ್ಸ್ ಲಾಕ್ ಆಫ್ ಮಾಡಿದ್ಮೇಲೆ ಎಲ್ಲ ಟೈಪ್ ಮಾಡಿದವು ಸ್ಮಾಲ್ ಲೆಟರ್ ಬರ್ತವೆ. ನೆಕ್ಸ್ಟ್ ಇದು ಶಿಫ್ಟ್, ಇದು ಕಂಟ್ರೋಲ್, ಇದು ಆಲ್ಟ್. ನೆಕ್ಸ್ಟ್ ಇದು ಸ್ಪೇಸ್ ಅಂದರೆ ನಾವು ಮಾನಿಟರ್ ಒಳಗೆ ಏನೇ ವರ್ಡ್ಗಳು ಟೈಪ್ ಮಾಡಿದ್ರು ಪದಗಳಿಂದ ಪದಗಳಿಗೆ ಜಾಗ ಬಿಡಬೇಕಲ್ಲ ಮಧ್ಯ, ಅದಕ್ಕೆ ಸ್ಪೇಸ್ ಅಂತೀವಿ. ಆ ಸ್ಪೇಸ್ ಬಟನ್ ಇದು. ನೆಕ್ಸ್ಟ್ ಇದು ಅಪ್ ಆರೋ ಅಂತೀವಿ, ಇದು ಡೌನ್ ಆರೋ, ಇದು ರೈಟ್ ಆರೋ, ಇದು ಲೆಫ್ಟ್ ಆರೋ. ನೆಕ್ಸ್ಟ್ ಇದು ನಂಬರ್ ಲಾಕ್ ಅಂದರೆ ನಾವು ನಂಬರ್ಸ್ ಎಲ್ಲ ಈ ಮಾನಿಟರ್ ಒಳಗೆ ಟೈಪ್ ಮಾಡಬೇಕಂದ್ರೆ ಈ ನಂಬರ್ ಲಾಕ್ ಆನ್ ಇರಲೇಬೇಕು. ಯಾವಾಗಲೂ ಆನ್ ಇದ್ದರೆ ಮಾತ್ರ ಇಲ್ಲಿ ನಂಬರ್ಸ್ಗಳು ಶೋ ಆಕ್ಕವೆ, ಇಲ್ಲ ಅಂದರೆ ನಂಬರ್ಸ್ ಬರಲ್ಲ. ನೆಕ್ಸ್ಟ್ ಇದು ಸ್ಕ್ರೋಲ್ ಲಾಕ್ ಅಂತ. ಸ್ಕ್ರೋಲ್ ಲಾಕ್ ಇದು ನಾವು ಕನ್ನಡ ಟೈಪಿಂಗ್ ಒಳಗೆ ಮಾತ್ರ ಉಪಯೋಗಿಸ್ತೀವಿ. ನೆಕ್ಸ್ಟ್ ಇದು ನಾವು ಕೀಬೋರ್ಡ್ ಒಳಗೆ ಏನು ಟೈಪ್ ಮಾಡಿರ್ತೀವಲ್ಲ ಅದು ಈ CPU ಅಲ್ಲಿ ಪ್ರೋಸೆಸಿಂಗ್ ಆಗಿ ಅದು ನೆಕ್ಸ್ಟ್ ಕಂಪ್ಯೂಟರ್ ಒಳಗೆ ಮಾನಿಟರ್ ಒಳಗೆ ಶೋ ಆಕತ್ತೆ. ಅದು ಶೋ ಆದಮೇಲೆ ನಾವು ಈ ಮೌಸ್ ಮೂಲಕ ಸೆಲೆಕ್ಟ್ ಮಾಡ್ಕೊಂಡು ವರ್ಡ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಅವಕ್ಕೆ ಅಕ್ಷರ ಸೈಜು ದೊಡ್ಡದಾರ ಮಾಡ್ಬೋದು ಅಥವಾ ಚಿಕ್ಕದಾದ್ರೂ ಮಾಡ್ಕೋಬೋದು. ನೆಕ್ಸ್ಟ್ ಅದನ್ನು ಮುಂದಿನ ವಿಡಿಯೋದಲ್ಲಿ ತಮಗೆ ತೋರಿಸ್ತೀನಿ. ಧನ್ಯವಾದಗಳು.